Good morning, students. I am Suresh B, lecturer in economics, Marikamba Government PU College, Sirsi, Uttara Kannada. Welcome you all to the first PUC economics classes. Dear students, you have studied economics in your earlier classes. Maybe you all know what is economics, the meaning of economics, the scope of economics. You have studied so many aspects in economics in your earlier classes. Economics is the most important social science. Economics is considered as the queen among all social science. This is the subject which is closely related with our day-to-day life. ಅರ್ಥಶಾಸ್ತ್ರವು ನಮ್ಮ ದಿನನಿತ್ಯದ ಜೀವನಕ್ಕೆ ಅತಿ ಹತ್ತಿರವಾದಂತಹ ವಿಷಯವಾಗಿದೆ. And we are very proud we are studying a subject that is awarded Nobel Prize. ನಮಗೆಲ್ಲ ತುಂಬ ಹೆಮ್ಮೆ ಇರಬೇಕು, ನಾವು ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಾಗಿ ಎಲ್ಲ ಸಾಮಾಜಿಕ ವಿಜ್ಞಾನಗಳಲ್ಲಿ ನೊಬೆಲ್ ಬಹುಮಾನವನ್ನು ಪಡೆಯುತ್ತಿರುವ ವಿಷಯ ಅಂದರೆ ನಮ್ಮ ಅರ್ಥಶಾಸ್ತ್ರ. So in the first PUC, many students feel it is a difficult subject. But economics is not a difficult subject. It is most interesting subject and it is closely related to us, our activities, our economic activities. Therefore, we must interest to learn economics in first PUC. So let's come to the first PUC economics. In the first PUC economics, you are going to study two parts. The first part, it is statistics for economics, and in the second part, Indian economic development. So in the statistics, we are going to learn about economic data, how to collect the data, how to classify the data, and how to use the economic data. ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಭಾರತದ ಆರ್ಥಿಕ ಅಭಿವೃದ್ಧಿ ಎಂಬ ಎರಡು ಭಾಗಗಳನ್ನು ನಾವು ಪ್ರಥಮ PUC ಅರ್ಥಶಾಸ್ತ್ರದಲ್ಲಿ ಅಭ್ಯಾಸವನ್ನು ಮಾಡ್ತೀವಿ. ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಇದರಲ್ಲಿ ನಾವು ಆರ್ಥಿಕ ದತ್ತಾಂಶಗಳನ್ನು ಅಂದರೆ ಏನು, ಅವುಗಳನ್ನು ಸಂಗ್ರಹಿಸುವುದು, ಅವುಗಳನ್ನು ವರ್ಗೀಕರಿಸುವುದು, ಅವುಗಳನ್ನು ಬಳಸುವುದು ಹೇಗೆ ಮುಂತಾದ ಅಂಶಗಳನ್ನು ನಾವು ಈ ಮೊದಲನೇ ಭಾಗದಲ್ಲಿ ಅಭ್ಯಾಸವನ್ನು ಮಾಡ್ತೀವಿ. ಇನ್ನು ಎರಡನೇ ಭಾಗದಲ್ಲಿ ಇದು ಭಾರತದ ಆರ್ಥಿಕತೆಗೆ ಸಂಬಂಧಿಸಿದ್ದು, ಇದು ನಮ್ಮ ದೇಶದ ಆರ್ಥಿಕತೆಗೆ ಸಂಬಂಧಿಸಿದ್ದು. ನಾನು ಇಂದಿನ ತರಗತಿಯಲ್ಲಿ So I would like to concentrate only on Indian economic development. So in this part there are 10 chapters. ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ 10 ಅಧ್ಯಾಯಗಳಿವೆ. ಅವು ಯಾವುಗಳನ್ನು ಅಂತ ನಾವು ನೋಡ್ತಾ ಹೋದಾಗ, ಸೊ ಇನ್ ದ ಫಸ್ಟ್ ಚಾಪ್ಟರ್ ಇಂಡಿಯನ್ ಎಕಾನಮಿ ಆನ್ ದ ಈವ್ ಆಫ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕತೆ, ಇದು ಮೊದಲನೇ ಅಧ್ಯಾಯ. ಇನ್ನು ಎರಡನೇ ಅಧ್ಯಾಯ ಭಾರತದ ಆರ್ಥಿಕತೆ 1950ರಿಂದ 90ರವರೆಗೆ, ಇಂಡಿಯನ್ ಎಕಾನಮಿ 1950 to 1990. And the third chapter is economic reforms since 1991. ಭಾರತದ ಆರ್ಥಿಕ ಸುಧಾರಣೆಗಳು 1991ರ ನಂತರ ಭಾರತದ ಆರ್ಥಿಕ ಸುಧಾರಣೆಗಳು, ಇದು ಮೂರನೇ ಅಧ್ಯಾಯ. ಇನ್ ದ ಫೋರ್ತ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ನೋ ಅಬೌಟ್ ದ ಪಾವರ್ಟಿ, ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ಪಾವರ್ಟಿ. ನಾಲ್ಕನೇ ಅಧ್ಯಾಯದಲ್ಲಿ ನಾವು ಬಡತನಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ತಿಳ್ಕೊಳ್ತೀವಿ. ಇನ್ ದ ಫಿಫ್ತ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ನೋ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್. ಐದನೇ ಅಧ್ಯಾಯವು ಮಾನವ ಬಂಡವಾಳ ಹೂಡಿಕೆಗೆ ಸಂಬಂಧಿಸಿದ್ದು.
ಇನ್ ದ 6th ಚಾಪ್ಟರ್ ಇಟ್ ಈಸ್ ರಿಲೇಟೆಡ್ ಟು ರೂರಲ್ ಡೆವಲಪ್ಮೆಂಟ್. 6ನೇ ಅಧ್ಯಾಯವು ಗ್ರಾಮೀಣಾಭಿವೃದ್ಧಿಯ ಬಗ್ಗೆ ಹೊಂದಿದೆ. ಇನ್ ದ ನೆಕ್ಸ್ಟ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ನೋ ಅಬೌಟ್ ದ ಎಂಪ್ಲಾಯ್ಮೆಂಟ್, ಉದ್ಯೋಗದ ಸಂರಚನೆ ಮತ್ತು ವಿವಿಧ ವಲಯಗಳಲ್ಲಿ ಹೇಗೆ ಉದ್ಯೋಗದ ಸಂಯೋಜನೆಯನ್ನು ಹೊಂದಿದೆ ಅನ್ನೋದನ್ನು ನಾವು ಆ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಅಧ್ಯಾಯದಲ್ಲಿ, ಮುಂದಿನ ಅಧ್ಯಾಯದಲ್ಲಿ ನಾವು ಮೂಲಭೂತ ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರ್ಸ್, ವಾಟ್ ಆರ್ ದ ಇನ್ಫ್ರಾಸ್ಟ್ರಕ್ಚರ್ಸ್ ಆರ್ ದೇರ್ ಇನ್ ಇಂಡಿಯಾ, ದೇರ್ ಡೆವಲಪ್ಮೆಂಟ್, ಭಾರತದಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿ ಹೇಗಿದೆ, ಅದು ರಸ್ತೆ ಇರ್ಬೋದು, ರೈಲಿರ್ಬೋದು, ನೀರಾವರಿ ಇರ್ಬೋದು, ಅವುಗಳ ಬಗ್ಗೆ ನಾವು ಆ ಒಂದು ಅಧ್ಯಾಯದಲ್ಲಿ ಅಭ್ಯಾಸವನ್ನು ಮಾಡ್ತೀವಿ. ಇನ್ ದ ನೆಕ್ಸ್ಟ್ ಲೆಸನ್ ವಿ ಆರ್ ಗೋಯಿಂಗ್ ಟು ನೋ ಅಬೌಟ್ ಎನ್ವಿರಾನ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಆ ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ. In the last lesson, in the 10th lesson, we are going to know the comparative study of Indian economy with the neighbors. ನಮ್ಮ ನೆರೆ ರಾಷ್ಟ್ರಗಳೊಂದಿಗೆ ಭಾರತದ ಆರ್ಥಿಕತೆಯನ್ನು ನಾವು ತುಲನಾತ್ಮಕವಾಗಿ ಅಭ್ಯಾಸವನ್ನು ಮಾಡ್ತೀವಿ. ಸೊ these are the 10 chapters that is we are going to study in the Indian economic development part in the first PUC. In today's class, so I would like to go the first chapter of Indian economic development, that is Indian economy on the eve of independence, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕತೆಯ ಬಗ್ಗೆ. So in this lesson, some of the important concept that is we are going to know, they are the low level of income, agriculture sector, industrial sector, foreign trade, demographic conditions, occupational structure and infrastructure. ಈ ಅಧ್ಯಾಯದಲ್ಲಿ ನಾವು ಬಹುಮುಖ್ಯವಾಗಿ ಹಿಂದುಳಿದ ಆದಾಯ ಅಥವಾ ಕಡಿಮೆ ಗುಣಮಟ್ಟದ ಆದಾಯ, ಕೃಷಿ ವಲಯ ಹೇಗಿತ್ತು, ಇಂಡಸ್ಟ್ರಿಯಲ್ಸ್ ಕೈಗಾರಿಕಾ ವಲಯದ ಬಗ್ಗೆ, ವಿದೇಶಿ ವ್ಯಾಪಾರದ ಬಗ್ಗೆ, ಜನಸಂಖ್ಯಾ ಸ್ಥಿತಿಗತಿಗಳ ಬಗ್ಗೆ, ಉದ್ಯೋಗದ ಸ್ಥಿತಿಗತಿಯ ಬಗ್ಗೆ ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ. ಸೊ ಇನ್ ದಿಸ್ ಲೆಸನ್, ಹೌ ವಾಸ್ ಇಂಡಿಯನ್ ಎಕಾನಮಿ ಡ್ಯೂರಿಂಗ್ ದ ಕಾಲೋನಿಯಲ್ ಪೀರಿಯಡ್ ಆರ್ ಬ್ರಿಟಿಷ್ ಪೀರಿಯಡ್? Dear students, we are all know 15th August 1947. ಪ್ರತಿಯೊಬ್ಬ ಭಾರತೀಯರಿಗೂ ಇದು ಬಹಳ ಮುಖ್ಯವಾದಂತಹ ಒಂದು ಇಸವಿಯಾಗಿದೆ. ವಿ ಮಸ್ಟ್ ನೋ ದ ಇಂಪಾರ್ಟೆನ್ಸ್ ಆಫ್ 15th August. ಏನಿರ್ಬೋದು? ನಮಗೆಲ್ಲರಿಗೂ ತಿಳಿದ ಹಾಗೆ ಇಂಡಿಯಾ ಓನ್ ದ ಇಂಡಿಪೆಂಡೆನ್ಸ್ ಆನ್ ದ 15th August 1947. ಹಾಗಾದರೆ ಇದರ ಹಿಂದೆ ಏನಾಗಿತ್ತು? ಭಾರತವು ಬ್ರಿಟಿಷ್ ಆಳ್ವಿಕೆಯಲ್ಲಿತ್ತು. ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ದರು. ಸುಮಾರು 200 ವರ್ಷಗಳ ಕಾಲ ಭಾರತವು ಬ್ರಿಟಿಷರ ವಸಾಹತು ಆಳ್ವಿಕೆಗೆ ಒಳಗೊಂಡಿತ್ತು. ಇಂಡಿಯಾ ವಾಸ್ ರೂಲ್ಡ್ ಬೈ ದ ಬ್ರಿಟಿಷ್. ಇಂಡಿಯಾ ವಾಸ್ ಅಂಡರ್ ಕಾಲೋನಿಯಲ್ ರೂಲ್ ಬಿಫೋರ್ 15th August 1947. Now I would like to ask one question. Whether Indian economy was developed or it was backward under the colonial period? Under the colonial period. Yes, certainly Indian economy was backward under the colonial period. Let me try to know how was the national income under the colonial period. ವಸಾಹತು ಆಡಳಿತದಲ್ಲಿ ಭಾರತದ ರಾಷ್ಟ್ರೀಯ ಆದಾಯದ ಬಗ್ಗೆ ಏನಿತ್ತು, ಅದು ಹೆಚ್ಚಿತ್ತೋ ಅಥವಾ ಕಡಿಮೆ ಇತ್ತು ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡೋಣ. ಇಂಡಿಯಾ ವಾಸ್ ಎ ಅಗ್ರಿಕಲ್ಚರಲ್ ಕಂಟ್ರಿ.
ಮೋಸ್ಟ್ ಆಫ್ ಇಂಡಿಯನ್ ಪೀಪಲ್ ದೇ ಆರ್ ಡಿಪೆಂಡೆಡ್ ಆನ್ ಅಗ್ರಿಕಲ್ಚರ್. ಭಾರತದ ಬಹುಪಾಲು ಜನಸಂಖ್ಯೆ ಕೃಷಿಯನ್ನೇ ಅವಲಂಬಿಸಿದ್ದರು. ಆದಾಗ್ಯೂ ಭಾರತದಲ್ಲಿ ಉತ್ಪಾದಕ ಚಟುವಟಿಕೆಗಳಿದ್ದವು. ಇಂಡಿಯಾ ವಾಸ್ ಎ ಅಗ್ರಿಕಲ್ಚರಲ್ ಎಕಾನಮಿ ಈವನ್ ದೋ ಇಂಡಿಯಾ ವಾಸ್ famous in some indigenous handicraft industries. So India was noted for its handicraft industries. ಭಾರತವು ಕರಕುಶಲ ಕೈಗಾರಿಕೆಗಳಿಗೆ ಪ್ರಸಿದ್ಧಿಯನ್ನು ಪಡೆದಿತ್ತು. The manufacturing activities were carried out in cotton and silk textile, metals and precious stones. Even though India was an agricultural country, there was a manufacturing activities was carried out, and India was most noted for its indigenous handicraft industries. They are in cotton and silk textile, ಮೆಟಲ್ಸ್ ಆ್ಯಂಡ್ ಪ್ರೀಸಿಯಸ್ ಸ್ಟೋನ್. ಭಾರತವು ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದರೂ ಸಹ ಭಾರತದಲ್ಲಿ ಉತ್ಪಾದನೆ ಆಗ್ತಾಯಿದ್ವು. ಕೆಲವು ಸರಕುಗಳನ್ನು ಉತ್ಪಾದನೆ ಮಾಡ್ತಾಯಿದ್ರು. ಅದರಲ್ಲಿ ಹತ್ತಿ ಮತ್ತು ರೇಷ್ಮೆ ಉದ್ಯಮಗಳು, ಹಾಗೆ ಮೆಟಲ್ಸ್ ಮತ್ತು ಬೆಲೆ ಬಾಳುವ ಹರಳುಗಳು ಉತ್ಪಾದನೆನ ನಡೀತಾ ಇದ್ವು. ಸೊ ದೀಸ್ ಗೂಡ್ಸ್ ಆರ್ ಮೋಸ್ಟ್ ಡಿಮಾಂಡೆಡ್ ಇನ್ ದ ವರ್ಲ್ಡ್. ಏನು ಭಾರತದ ಕರಕುಶಲ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಆಗುತ್ತಿದ್ದಂಥ ಈ ಸರಕುಗಳಿದೆಯವಲ್ಲ, ಈ ಸರಕುಗಳು ವಿಶ್ವವಿಖ್ಯಾತಿಯನ್ನು ಪಡೆದಿದ್ದವು. ವಿಶ್ವದ ಜನರು ಭಾರತೀಯ ವಸ್ತುಗಳನ್ನು ಬೇಡ್ತಾ ಇದ್ದರು. ಈಗ ನಾವು ನೀವೆಲ್ಲ ಏನು ಮಾಡ್ತೀವಿ, ವಿದೇಶಿ ಸರಕುಗಳನ್ನು ಡಿಮ್ಯಾಂಡ್ ಮಾಡ್ತೀವಿ. ಆದರೆ ನೆನ್ಪಿಟ್ಕೊಳ್ಳಿ, ಆಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ವಸ್ತುಗಳು ಅಥವಾ ಬ್ರಿಟಿಷ್ ಆಳ್ವಿಕೆಗಿಂತ ಮುಂಚಿತವಾಗಿ ಭಾರತದ ವಸ್ತುಗಳು ವಿಶ್ವಾದ್ಯಂತ ಬೇಡಿಕೆಯನ್ನು ಹೊಂದಿದ್ದವು. So why the people they demanded for Indian goods? Because of the best quality materials used in the production of these goods and the standard craftsmanship. ಈ ವಸ್ತುಗಳನ್ನು ಯಾಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂದರೆ, ಈ ವಸ್ತುಗಳನ್ನು ತಯಾರಿಸಲು ಬಳಸುತ್ತಿದ್ದ ಸರಕುಗಳು ಅತ್ಯಂತ ಉತ್ತಮ ಗುಣಮಟ್ಟದ ಸರಕುಗಳಾಗಿದ್ದವು. ಜೊತೆಗೆ ಭಾರತೀಯರು ಅತ್ಯಂತ ಉನ್ನತ ಮಟ್ಟದ ಹಸ್ತಕೌಶಲ್ಯವನ್ನು ಹೊಂದಿದ್ದರು. ಹೀಗಾಗಿ ಈ ಸರಕುಗಳು ವಿಶ್ವಾದ್ಯಂತ ಬೇಡಿಕೆಯನ್ನು ಹೊಂದಿದ್ದವು. ಸೊ ಲೆಟ್ ವಿ ನೋ ದ ಎಕನಾಮಿಕ್ ಪಾಲಿಸಿ ಆಫ್ colonial period. The economic policy pursued by the colonial period, it was the interest of their home nation. ವಸಾಹತು ಸರ್ಕಾರವು ಅನುಸರಿಸಿದಂಥ ಆರ್ಥಿಕ ನೀತಿ ಹೇಗಿತ್ತಪ್ಪ ಅಂದರೆ, ಭಾರತದ ಆರ್ಥಿಕತೆಯನ್ನು ಬಲಪಡಿಸುವುದಾಗಿರಲಿಲ್ಲ, ಬದಲಾಗಿ ತನ್ನ ಸ್ವಂತ ದೇಶ ಅಂದರೆ ಬ್ರಿಟನ್ ದೇಶದ ಆರ್ಥಿಕಾಭಿವೃದ್ಧಿಯನ್ನು, ಅದರ ಹಿತಾಸಕ್ತಿಯನ್ನು ಕಾಪಾಡುವುದೇ ಆಗಿತ್ತು. ದ ಮೇನ್ ಏಮ್ ಆಫ್ ಎಕನಾಮಿಕ್ ಪಾಲಿಸಿ ಆಫ್ ಬ್ರಿಟಿಷ್ ರೂಲ್ ವಾಸ್ they wanted to reduce India into a supplier of raw materials which is required by the industries in Britain. ಅವರ ಆರ್ಥಿಕ ನೀತಿಯ ಮುಖ್ಯ ಉದ್ದೇಶ ಭಾರತವನ್ನು ಕಚ್ಚಾ ವಸ್ತುಗಳ ಪೂರೈಕೆದಾರನನ್ನಾಗಿ ಮಾಡುವುದು. ಸೊ ದೇ ವಾಂಟೆಡ್ ಟು ರೆಡ್ಯೂಸ್ ಇಂಡಿಯಾ ಇಸ್ ದ ಸಪ್ಲೈಯರ್ ಆಫ್ raw materials to England. And not only that, they wanted to, India is a great market for consumer goods produced in the industries of England. ಇದರ ಜೊತೆಗೆ ಭಾರತವನ್ನು ಇಂಗ್ಲೆಂಡಿನಲ್ಲಿ ತಯಾರಾದ ಸರಕುಗಳಿಗೆ ಮಾರುಕಟ್ಟೆ ರಾಷ್ಟ್ರವನ್ನಾಗಿ ಮಾಡುವುದು ಬ್ರಿಟಿಷ್ ಆಳ್ವಿಕೆಯ ಉದ್ದೇಶವಾಗಿತ್ತೇ ವಿನಃ ಭಾರತದ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸುವುದು ಅವರ ಉದ್ದೇಶ ಆಗಿರಲಿಲ್ಲ ಅನ್ನೋದು. ದ colonial government did not try to estimate the national income of India. Whether the national income was increasing or it decreasing, they never bothered. ಬ್ರಿಟಿಷರು ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡೋದಾಗಲಿ
ಅದು ಹೆಚ್ಚಾಗ್ತಾ ಇದೆಯೋ ಅಥವಾ ಕಡಿಮೆ ಆಗ್ತಾ ಇದೆಯೋ ಅದ್ರ ಬಗ್ಗೆ ಯಾವುದರ ಬಗ್ಗೆ ಅವ್ರ ಗಮನವನ್ನು ಹರಿಸಲಿಲ್ಲ. ಬಟ್ ಸಮ್ ಆಫ್ ದ ಇಂಡಿಯನ್ಸ್ ಲೈಕ್ ದಾದಾಬಾಯಿ ನವರೋಜಿ, ವಿಲಿಯಂ ದಿಗ್ಬೆ, ಫಿನ್ಲೆ ಸಿರಾಸ್, V.K.R.V. Rao, and R.C. Desai are the some of the Indians who tried to estimate national income. Among these estimation, the estimation of V.K.R.V. Rao is considered as the most significant estimation. So ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ದಾದಾಬಾಯಿ ನವರೋಜಿ, ವಿಲಿಯಂ ದಿಗ್ಬೆ, ಫಿನ್ಲೆ ಸಿರಾಸ್, V.K.R.V. ರಾವ್ ಹಾಗೆ R.C. ದೇಸಾಯಿ ಮುಂತಾದವರು ಮಾಪನ ಮಾಡಲು ಪ್ರಯತ್ನಿಸಿದರು. ಅದರಲ್ಲೂ V.K.R.V. ರಾವ್ ಅವರ ರಾಷ್ಟ್ರೀಯ ಆದಾಯದ ಅಂದಾಜು ಅತ್ಯಂತ ಮಹತ್ವವನ್ನು ಪಡೆದಿದೆ. The estimation of V.K.R.V. Rao's is considered as most significant. ಸ್ವಲ್ಪ ನಾವು ಈ V.K.R.V. ರಾವ್ ಭಾರತದ ಒಬ್ಬ ಹೆಸರಾಂತ ಅರ್ಥಶಾಸ್ತ್ರಜ್ಞರಾಗಿದ್ದರು. India was basically an agrarian country. About 85% of population directly or indirectly dependent on agriculture for their livelihood. ಭಾರತವು ಪ್ರಮುಖವಾಗಿ ಕೃಷಿ ಪ್ರಧಾನ ರಾಷ್ಟ್ರ. 85% ಹೆಚ್ಚಿನ ಜನರು ಕೃಷಿಯನ್ನೇ ಅವಲಂಬಿಸಿದ್ದರು. ಆದಾಗ್ಯೂ ಭಾರತದ ಕೃಷಿ ಹಿಂದುಳಿದಿತ್ತು, ಸ್ಥಗಿತವಾಗಿತ್ತು. Even though major population were dependent on agriculture, agriculture was stagnant, it was backward. So let us know what are the reason behind that. Let me know the reason for stagnation of agriculture. Yes, the British government introduced several policies in agriculture sector. Among them, the first one is land settlements. So in the land settlement, Jamindari system was introduced in Bengal Presidency or eastern part of India. ನಮ್ಮ ಕೃಷಿ ಹಿಂದುಳಿಲಿಕ್ಕೆ ಮುಖ್ಯವಾದ ಕಾರಣ ಎಂದರೆ ಬ್ರಿಟಿಷರು ಅನುಸರಿಸಿದಂತಹ ಕೆಲವು ನೀತಿಗಳು. ಅದರಲ್ಲಿ ಬಹುಮುಖ್ಯವಾಗಿ ಭೂಪದ್ಧತಿಗಳು. ಈ ಭೂಪದ್ಧತಿಯಲ್ಲಿ ಈ ಜಮೀನ್ದಾರಿ ಪದ್ಧತಿಯು ಅತ್ಯಂತ ಪ್ರಮುಖವಾದದ್ದು. ಈ ಜಮೀನ್ದಾರಿ ಪದ್ಧತಿಯನ್ನು ಬ್ರಿಟಿಷರು ಭಾರತದ ಪೂರ್ವ ಭಾಗ ಅಂದರೆ ಅಂದಿನ ಬೆಂಗಾಲ್ ಪ್ರೆಸಿಡೆನ್ಸಿಯಲ್ಲಿ ಬಂಗಾಳ ಪ್ರಾಂತದಲ್ಲಿ ಅದನ್ನು ಜಾರಿಗೆ ತಂದಿದ್ದರು.